ತಾಲೂಕು ಕೇಂದ್ರಗಳಲ್ಲಿ ಇವತ್ತು 18/7/2025 ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಕಾರ್ಯಕ್ರಮ ಇರುತ್ತೆ. ಇವತ್ತು ಪರಿಶಿಷ್ಟ ಜಾತಿ ವರ್ಗ ಹಾಗೂ ಭೂಹೀನ ತಳ ಸಮುದಾಯಗಳು ಉಳುಮೆ ಮಾಡುತ್ತಿರುವ ಬಗರುಕುಂ ಸಾಗುವಳಿಯನ್ನು ದರ್ಖಾಸ್ತು ಮಂಜೂರಾತಿ ಸಮೀಕರಣ ಮಿತಿಯೊಳಗೆ ಇತ್ಯರ್ಥಗೊಳಿಸಬೇಕು. ವಿನಾಕಾರಣ ವಜಾಗೊಳಿಸಿರುವ ಬಗರುಕುಂ ಸಾಗುವಳಿ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು. ಪರಿಶಿಷ್ಟರ PTCL ಕಾಯ್ದೆ ರಾಜ್ಯ ಸರ್ಕಾರದ ತಂದಿರುವ ತಿದ್ದುಪಡಿಯನ್ನು ಮಾನ್ಯ ಮಾಡದ ಕಂದಾಯಾಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಹೈಕೋರ್ಟ್ PTCL ಪ್ರಕರಣಗಳು ವಜಾಗೊಳ್ಳುತ್ತಿದ್ದು ನುರಿತ ಹಿರಿಯ ವಕೀಲರು ನೇಮಿಸಿ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸಬೇಕು. ಬೆಂಗಳೂರು ಮತ್ತು ನಗರ ಜಿಲ್ಲೆ ಪೂರ್ವ ತಾಲೂಕೆ ಕಾಡುಗೋಡಿ ಇತರೆ ಮತ್ತು ಹಾಗೆ ಪರಿಶಿಷ್ಟ ಜಾತಿಯವರಿಗೆ ಮಂಜೂರಾಗಿರುವ ಭೂಮಿಯಲ್ಲಿ ಅರಣ್ಯಾಧಿಕಾರಿಗಳು ಒಕ್ಕಲೆಬ್ಬಿಸಲು ಕೂಡಲೇ ತಡೆಗಟ್ಟಬೇಕು. ಇದು ಭಾಳ ಎಲ್ಲ ಕಡೆಯೂ ಇದೆ ಈ ಸಮಸ್ಯೆ. ಹಾಗೂ ಕೈಗಾರಿಕೆ ನೆಪದಲ್ಲಿ ಈಗ ದೇವನಹಳ್ಳಿ ಹಿಂದಕ್ಕೆ ತಕ್ಕೊಬಿಟ್ರು. ಅವರು ಹೋರಾಟ 3.5 ವರ್ಷ ನಿರಂತರವಾಗಿ ಹೋರಾಟ. ಅದು ಆಯ್ತಪ್ಪ ನಿಮ್ಮ ಭೂಮಿ ನಮಗೆ ಬೇಡ ಅಂತೇಳಿ ಫಲವತ್ತಾದ ಭೂಮಿ 1777 ಎಕರೆ ಇದು ಮಾಡಿದ್ರು, ಅದನ್ನು ವಾಪಸ್ ಕೊಟ್ಟರು. ಮತ್ತು ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿಗಳು ಉನ್ನತೀಕರಿಸಿದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನಿಗದಿತ ಅವಧಿಗಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಲು ಪರಿಶಿಷ್ಟರ ಮೇಲೆ ದೌರ್ಜನ್ಯ ಪ್ರಕರಣ ನಿರ್ವಹಣೆಗೆ ಸರ್ಕಾರ ಸ್ಥಾಪಿಸಿರುವ DCRE ಪೊಲೀಸ್ ಠಾಣೆ ಈಗ ಹೊಸದಾಗಿ ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯ ಆದರೆ ನಮ್ಮ ಮೊದಲು ಈ ಪೊಲೀಸ್ ಸ್ಟೇಷನ್ಗೆ ಬರ್ತೀರಿ. ಈಗ ಅದಕ್ಕಾಗಿ ಪ್ರತ್ಯೇಕವಾಗಿ ಠಾಣೆಯನ್ನು ತೆರೆದಿದೆ. ಅಲ್ಲಿ ಏಕಗವಾಕ್ಷಿ ಯೋಜನೆ ಮೂಲಭೂತ ಸೌಕರ್ಯ ಒದಗಿಸಬೇಕು. SC ST ಈ ನಿರ್ವಹಣೆಗೆ ಪ್ರತ್ಯೇಕ ನಿರ್ದೇಶನ ಅಥವಾ ಏಕಗವಾಕ್ಷಿ ಯೋಜನೆಯನ್ನು ವ್ಯವಸ್ಥೆಗೊಳಿಸಬೇಕು. ಆಯಿತು. ಆದರೆ ಹಾಗೆ ಇದೆ. ಹಾಗೂ ಇನ್ನೂ ಇತರೆ ಹಕ್ಕು ಒತ್ತಾಯಗಳು ಮತ್ತು ಸುಳುವಾಡಿ ಗ್ರಾಮದಲ್ಲಿ ಈಗಾಗಲೇ ಸುಮಾರು 6 ವರ್ಷಗಳು ಸಂದಿವೆ. ಅದು ಯಾವುದು ಸುಳುವಾಡಿ ಪ್ರಕರಣ. ವಿಷ ತಿಂದಂಥ ಜನಗಳಿಗೆ ಅದು ಸವಲತ್ತುಗಳು ಕೆಲವು ಉದ್ಯೋಗಗಳನ್ನ ಕೊಟ್ಟಿದೆ ಸರ್ಕಾರ, ಇಲ್ಲ ಅಂತವೇನು ಹೇಳಲ್ಲ. ಕೆಲವ್ರಿಗೆ ಉದ್ಯೋಗಗಳು ಅವರ ಒಂದು ಏನು ಅವರ ಎಜುಕೇಷನ್ ಅದಕ್ಕೆ ತಕ್ಕಂಥ ವಿದ್ಯಾರ್ಥಿವಾಗ ಅವರ ಸತ್ತಂಥ ಕುಟುಂಬಗಳಿಗೆ ಉದ್ಯೋಗಗಳನ್ನು ಕೊಟ್ಟಿದೆ. ಮತ್ತು 2018-19 6 ವರ್ಷ ಆಯಿತು ಸುಳುವಾಡಿ ವಿಷ ಪ್ರಸಾದ ತಿಂದಿರುವ ಮೃತಪಟ್ಟರು ಮತ್ತು ವಿಷ ಪ್ರಸಾದ ತಿಂದು ಅಸ್ವಸ್ಥರ ಕುಟುಂಬಗಳಿಗೆ ವಸತಿ ಮತ್ತು ಜಮೀನನ್ನು ಶೀಘ್ರವಾಗಿ ಮಂಜೂರು ಮಾಡಬೇಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ತಾಲೂಕು ಸಮಿತಿ, ಅನೂರು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ. ಈ ವಿಷಯ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸರ್ವೆ ಮಾಡ್ತೀವಿ ಜಮೀನು ಅಂತಲೇ ಅವರ ಇನ್ನೂ ಅದು ಸರ್ವೆ ಆಗಿಲ್ಲ. ಆದ್ದರಿಂದ ಸರ್ವೆ ಆಗಿದೆ, ಇನ್ನೂ ಹಂಚಿಕೆ ಆಗಿಲ್ಲ. ಮತ್ತು ಭೂಮಿನಂತೂ ಇನ್ನೂ ಹುಡ್ಕೋದ್ರ ಮೇಲೆ ಇದ್ದಾರೆ, ಹುಡ್ಕೋದಕ್ಕೆ ಭೂಮಿ ಕೊಟ್ಟಿಲ್ಲ. ಸರ್ಕಾರಕ್ಕೆ ಏನಪ್ಪ ಅಂದರೆ ನೋಡಿ, ನಾವು ಚಿಕ್ಕಿಂದೋಡಿನಲ್ಲಿ ಹಿಂದೆ ಇದ್ದಂಥ ಮಂಜುಳಾ ಮೇಡಮ್ನವರು ತಹಸೀಲ್ದಾರರು ಒಂದು 20 ಎಕರೆಯನ್ನು ನಾವು ಸರ್ಕಾರದ ಭೂಮಿಯನ್ನು ಗುರುತಿಸಿ, ನೀವು ಯಾರೋ ಒಬ್ಬ ಬಂಡವಾಳಶಾಹಿ ಆಂಧ್ರದವರು ಬಂದು ಅದನ್ನು ಆಕ್ರಮಿಸ್ಕೊಂಡಿದ್ರು. ಅದನ್ನು ಟ್ರೆಂಚ್ ಹೊಡೆಸಿ ಹಿಂದಲೇ ತಹಸೀಲ್ದಾರರು ಅದನ್ನು ತೆರವುಗೊಳಿಸಿ ಅದನ್ನು ಟ್ರೆಂಚ್ ಹೊಡೆದ್ಬಿಟ್ಟಿದ್ರು. ತಿರುಗಿ ಈ ತಹಸೀಲ್ದಾರ್ ಬಂದ ಮೇಲೆ ಅದನ್ನು ನಾವು ಅಲ್ಲೂ ಮಾತಾಡ್ತೀವಿ. ಈ ತಹಸೀಲ್ದಾರ್ ಬಂದ ಮೇಲೆ ಏನಾಗಿದೆ, ಅದು ಬಡವರಿಗೆ 2 ಎಕರೆ ಕೊಟ್ಟರು ಸರ್, ತಿರುಗಿ ಅವನೇ ಆಕ್ರಮಿಸ್ಕೊಂಡಾರೆ ಅಂತ ತಿರುಗಿ ವದಂತಿ. ಅದು ತಿರುಗಿ ಅದ್ರ ಬಗ್ಗೆ ಕೂಡ ನಾವು ಈ ಸರ್ಕಾರ ಅದನ್ನು ಕ್ರಮ ತಗೊಳ್ಬೇಕು. ಯಾಕೆ ಅದನ್ನು PTC ನಿಮ್ಮ ಸರ್ಕಾರಕ್ಕೆ ದುಡ್ಡು ಬರುತ್ತೆ. KPCT ಇಲ್ಲಿ ಕೊಟ್ಟರೆ ವಿದ್ಯುತ್ತು, ಚಾಮುಂಡೇಶ್ವರಿ ವಿದ್ಯುತ್ತು ಇದಕ್ಕೆ ಸರ್ಕಾರಕ್ಕೂ ಕೂಡ ಏಕರಕ್ಕೆ 15,000 20,000 ಕೊಟ್ಟರಂತ ಯಾವುದೋ ಆ ಭೂಮಿಯನ್ನು ಕೊಟ್ಟರೆ ಅದು ಅನುಕೂಲ ಆಗುತ್ತಾ ಮಾಡಿ ಅಂತ ಕೂಡ ನಾವು ಅದು ಬರೆದಿದ್ದು. ಅದಕ್ಕೆ ಅದು ಸ್ವಲ್ಪ ತಡೆದ ಸರ್ಕಾರ ಅದ್ರ ಬಗ್ಗೆ ಶೀಘ್ರವಾಗಿ ಕ್ರಮ ವಹಿಸಬೇಕು. ಅದನ್ನು ಎಲ್ಲಿ ಸರ್ಕಾರದ ಭೂಮಿಯನ್ನು ಬಂಡವಾಳಶಾಹಿಗಳು ಅಕ್ರಮ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ಬಡವ್ರಿಗೆ ಹಂಚಿಕೆ ಮಾಡಿಕೊಡ್ಬೇಕು. ಅಥವಾ ವಿದ್ಯುತ್ ಪ್ರಸರಣ ನಿಗಮದವ್ರಿಗೆ ಕೊಟ್ಟು ಅದನ್ನು ವಿದ್ಯುತ್ ಉತ್ಪಾದನೆ ಆದಾಗ ನಮಗೆ ಭೂಮಿ ಬೆಳೆಯೋಕ್ಕೆ ಮತ್ತು ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲ ಭಾಗದ ವಿದ್ಯುತ್ ಸಮಸ್ಯೆಗಳಿಂದ. ಅದರಿಂದ ಬಂಧುಗಳೇ ಇಷ್ಟು ಒತ್ತಾಯಗಳಿವೆ. ಇನ್ನೆಲ್ಲವನ್ನು ಕೂಡ ಈಗ ಮುಖ್ಯಮಂತ್ರಿಗಳ ಮೂಲಕ ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತೀವಿ. ಇನ್ನೂ ನಮ್ಮ ತಹಸೀಲ್ದಾರರು ಈಗಾಗಲೇ ಎಲ್ಲೇ ಬೆಳಗ್ಗೆ ಬಂದು ಪಾಪ ಮಾತಾಡೋದ್ರು ಹೊಸಬ್ರು.